ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶ್ರಾವಣಿಗೆ ಅಂತ ಹೇಳಿ ಸುಬ್ಬು ಮತ್ತು ವಿಶಾಲು ಇಬ್ಬರು ಸೇರಿ ಕಾಲುಂಗರವನ್ನು ತಂದಿರ್ತಾರೆ. ನಂತರ ವಿಶಾಲು ಪದ್ದುಗೆ ನೋಡಿ ದೇವರ ಮುಂದೆ ಇರಿಸಿ ಪೂಜೆ ಮಾಡಿಸಿ ಅನಂತರ ನೀವು ಶ್ರಾವಣಿ ಅಮ್ಮವರ ಕಾಲಿಗೆ ಹಾಕಿಸ್ಬೇಕು ಅಂತ ಹೇಳಿ ಪದ್ಮನಾಭನಿಗೆ ಹೇಳ್ತಾಳೆ. ಆಗ ಅಲ್ಲ ವಿಶಾಲು, ನೀನೇ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಶ್ರಾವಣಿ ಅಮ್ಮವ್ರಿಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ವಿಶಾಲು, ಬೇಡ, ಮನೆಯವರೆಲ್ಲರೂ ದ್ವೇಷ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಹಾಗೆ ಅಂದ್ಕೊಳ್ಳಿರಿ, ನೀವು ಆರಾಮಾಗಿ ಹೋಗಿ ಬನ್ನಿ, ನಾನು ಮಾತ್ರ ಶ್ರಾವಣಿ ಅಮ್ಮವ್ರನ್ನ ತುಂಬಾ ಇಷ್ಟಪಡ್ತಿದ್ದೀನಿ, ನಾನು ದೂರದಿಂದಲೇ ನೋಡಿ ಖುಷಿ ಪಡ್ತೀನಿ ಅಂತ ಹೇಳ್ತಾರೆ. ಆಗ ಪದ್ಮನಾಭ ಸರಿ ವಿಶಾಲು ಅಂತ ಇತ್ತ ಸುಬ್ಬು ಮತ್ತು ಶ್ರಾವಣಿ ರೂಮಿಗೆ ಬರ್ತಾರೆ. ಇಬ್ಬರು ಕೂಡ ಹನಿಮೂನ್ಗೆ ಅಂತ ಹೇಳಿ ಬಟ್ಟೆಯನ್ನು ಪ್ಯಾಕ್ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಸುಬ್ಬು ಮಗನೇ, ಏನು ಮಾಡ್ತಾ ಇದೆಯೋ, ಒಂದು ನಿಮಿಷ ನಿಲ್ಲಿ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಏನಿಲ್ಲಪ್ಪ, ಬಟ್ಟೆ ಸ್ವಲ್ಪ ಜೋಡಿಸ್ತಾ ಇದ್ವಿ ಅಂತ ಹೇಳಿದಾಗ, ಓ ಹನಿಮೂನ್ಗ, ಸರಿ ಸರಿ ಜೋಪಾನವಾಗಿ ಜೋಡಿಸ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತಾದ ನಂತರ ದೇವರ ಕೋಣೆಗೆ ಬನ್ನಿ ಇಬ್ಬರು ಅಂತ ಹೇಳಿದಾಗ, ಯಾಕಪ್ಪ ಅಂತ ಸುಬ್ಬು ಕೇಳ್ತಾನೆ. ಆಗ ಹೇಳ್ತೀನಿ ಬಾರೋ ಮಗನೇ ಅಂತ ಹೇಳ್ತಾನೆ. ಆಗ ಶ್ರಾವಣಿ, ಏನು ಮಾವ, ಏನು ಅಂಥ ವಿಷಯ ಇಲ್ಲೇ ಹೇಳ್ಬೋದಲ್ಲ ಅಂದಾಗ, ಇಲ್ಲ ಶ್ರಾವಣಿ ಅಮ್ಮವರೇ, ನಾನು ನಿಮಗೆ ದೇವರ ಕೋಣೆಯಲ್ಲೇ ಹೇಳ್ತೀನಿ, ನೀವು ನಿಮ್ಮ ಕೆಲಸ ಮುಗಿದ ನಂತರ ದೇವರ ಕೋಣೆಗೆ ಬನ್ನಿ ಅಂತ ಹೇಳಿ ಪದ್ಮನಾಭ ಅಲ್ಲಿಂದ ಹೋಗ್ತಾನೆ. ಆಗ ಶ್ರಾವಣಿ, ಸರಿ ಮಾವ ಆಯಿತು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಬಟ್ಟೆಯನ್ನು ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶ್ರೀವಲ್ಲಿ ಅಂತ ಏನೋ ಸುಬ್ಬು ಹೇಳ್ತಾ ಇರ್ತಾನೆ. ಆಗ ಶ್ರಾವಣಿ, ಏನು ಶ್ರೀವಲ್ಲಿ ಅಂತ ಅಂತಿದ್ದೀರಾ, ಹೋ ಸಾಹೇಬ್ರಿಗೆ ಶ್ರೀವಲ್ಲಿನೇ ಮದುವೆ ಆಗಬೇಕು ಅಂತ ಆಸೆ ಇತ್ತೇನೋ ಅಲ್ವಾ ಅಂತ ಇತ್ತ ಶ್ರಾವಣಿ ಸುಬ್ಬುನ ಕೇಳ್ತಾಳೆ. ಆಗ ಸುಬ್ರಹ್ಮಣ್ಯ, ಅಯ್ಯೋ ಮೇಡಮ್, ನನ್ನ ತಲೆಯಲ್ಲಿ ಆ ಥರ ಯಾವಾಗಲೂ ಬಂದಿರಲಿಲ್ಲ, ನಾನು ವರದ ಮತ್ತು ವರಲಕ್ಷ್ಮಿ ಮದುವೆ ಆಗಲಿ ಅಂತ ಹೇಳಿ ಶ್ರೀವಲ್ಲಿ ಜೊತೆ ಮದುವೆಗೆ ಒಪ್ಕೊಂಡಿದ್ದೆ, ನಾನು ಅವ್ರನ್ನ ಇಷ್ಟನೇ ಪಡ್ತಾ ಇರಲಿಲ್ಲ ಮೇಡಮ್ ಅಂತ ಇತ್ತ ಶ್ರಾವಣಿಗೆ ಸುಬ್ರಹ್ಮಣ್ಯ ಹೇಳ್ತಾನೆ. ಆಗ ಶ್ರಾವಣಿ, ನೀನು ಇಷ್ಟಪಡ್ತೀನಿ ಅಂದರೂ ನಾನು ಬಿಡೋದಿಲ್ಲ ಅಂತ ಹೇಳಿ ಇತ್ತ ಶ್ರಾವಣಿ ಹೇಳ್ತಾಳೆ. ನಂತರ ಸುಬ್ಬುನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಏನು ಮೇಡಮ್, ನನ್ನ ಮೇಲೆ ಕೋಪನ ಅಂದಾಗ, ಇಲ್ಲ ಸುಬ್ಬು, ನಿನ್ನ ಮೇಲೆ ಕೋಪ ಇಲ್ಲ, ನಿನ್ನ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಇಟ್ಕೊಂಡಿದ್ದೀನಿ ಕಣೋ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಹಾಂ ಮತ್ತೆ ಇರಲ್ವಾ ನಿನ್ನ ಮೇಲೆ ಕೋಪ, ಶ್ರೀವಲ್ಲಿ ಶ್ರೀವಲ್ಲಿ ಅಂತ ಇರ್ತೀಯಾ ಅಂತ ಹೇಳಿ ಇತ್ತ ಶ್ರಾವಣಿ ಹೇಳ್ತಾಳೆ. ನಂತರ ಇಬ್ಬರು ಕೂಡ ದೇವರ ಮನೆಗೆ ಬರ್ತಾರೆ. ದೇವರ ಮನೆಯಲ್ಲಿ ಪದ್ಮನಾಭ ತಟ್ಟೆಯನ್ನು ಇಟ್ಕೊಂಡು ನಿಂತಿರ್ತಾನೆ. ಆಗ ಅಲ್ಲಿಗೆ ವಿಶಾಲು ಕೂಡ ಬಂದು ಬಗ್ಗಿ ನೋಡ್ತಾ ಇರ್ತಾಳೆ. ನಂತರ ಪದ್ಮನಾಭ ನೋಡಿ, ಇದನ್ನು ತಗೊಂಡು ನೀನು ಶ್ರಾವಣಿ ಅಮ್ಮವರಿಗೆ ಹಾಕಬೇಕು ಅಂತ ಪದ್ಮನಾಭ ಹೇಳ್ತಾನೆ. ಆಗ ಏನಪ್ಪ ಇದು ಅಂತ ಹೇಳಿದಾಗ, ಇದು ಹೆಣ್ಣು ಮಕ್ಕಳಿಗೆ ತುಂಬ ಮುಖ್ಯವಾದದ್ದು, ಮಾಂಗಲ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಕಾಲುಂಗುರ, ನಾನು ಅಮ್ಮವರಿಗೆ ಅಂತ ಹೇಳಿ ಕಾಲುಂಗುರವನ್ನು ತಂದಿದ್ದೀನಿ, ನೀನು ಈ ಕಾಲುಂಗರವನ್ನು ಶ್ರಾವಣಿ ಅಮ್ಮವರ ಕಾಲಿಗೆ ಹಾಕಬೇಕು ಅಂತ ಪದ್ಮನಾಭ ಹೇಳ್ತಾರೆ. ಆಗ ಸುಬ್ಬು, ಅಯ್ಯೋ ಅಪ್ಪ, ಇದೆಲ್ಲ ಯಾಕೆ ತರಕೋದೆ, ಇದೆಲ್ಲ ಅವಶ್ಯಕತೆ ಇಲ್ಲ ಈಗ ಅಪ್ಪ ಅಂತ ಸುಬ್ಬು ಪದ್ಮನಾಭನಿಗೆ ಹೇಳ್ತಾರೆ. ಆಗ ಪದ್ಮನಾಭ, ಏನೋ ಮಾತಾಡ್ತಾ ಇದ್ದೀನಿ ನೀನು, ಈಗ ನೀನೇನಾದರೂ ಈ ಕಾಲುಂಗರನ ಶ್ರಾವಣಿ ಅಮ್ಮವರ ಕಾಲಿಗೆ ಹಾಕಲಿಲ್ಲ ಅಂದರೆ ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ, ನೋಡ್ತಾ ಇರು ಅಂತ ಪದ್ಮನಾಭ ಸುಬ್ಬುಗೆ ಹೇಳ್ತಾರೆ. ಆಗ ಸುಬ್ಬು, ಅಯ್ಯೋ ಅಪ್ಪ, ಏನು ಮಾತಾಡ್ತಿದ್ದೀಯ ನೀನು, ಇಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಇದೆಯಲ್ಲಪ್ಪ ಅಂದಾಗ, ಹೌದು ಮತ್ತೆ ನೀನು ಹೇಳಿದ ಮಾತು ಕೇಳಲಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಈಗ ಅಂತ ಪದ್ಮನಾಭ ಹೋಗ್ತಾ ಇರ್ತಾರೆ. ಆಗ ಅಯ್ಯೋ ದೇವರೇ, ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ಬ್ಲಾಕ್ ಮೇಲ್ ಮಾಡುವವರೇ, ನನ್ನ ಮಾತನ್ನು ಒಬ್ಬರು ಕೂಡ ಕೇಳೋದೇ ಇಲ್ಲ ಅಂತಾರೆ. ಸರಿ ಅಪ್ಪ ಆಯಿತು, ಈಗೇನು ಆ ಕಾಲುಂಗ್ರನ ಇವ್ರ ಕಾಲಿಗೆ ಹಾಕ್ಬೇಕು ತಾನೆ, ಅಷ್ಟೇ ತಾನೇ, ಕೊಡು ನಾನು ಹಾಕ್ತೀನಿ ಅಂತ ಇತ್ತ ಪದ್ಮನಾಭನ ಹತ್ರ ಕಾಲುಂಗರವನ್ನು ಇಸ್ಕೊಳ್ತಾನೆ. ಆಗ ಪದ್ಮನಾಭ, ನೋಡು, ಇದನ್ನೆಲ್ಲ ಹಾಗೆ ಹಾಕೋ ಹೋಗಿಲ್ಲ, ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಇಬ್ಬರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನಂತರ ನೀನು ಶ್ರಾವಣಿ ಅಮ್ಮವರ ಕಾಲಿಗೆ ಹಾಕಬೇಕು ಅಂತ ಪದ್ಮನಾಭ ಹೇಳ್ತಾನೆ. ಆಗ ಸುಬ್ಬು, ಹೌದಾ, ಸರಿಯಪ್ಪ ಆಯಿತು, ಹಾಗೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಾಲುಂಗರವನ್ನು ಪದ್ಮನಾಭನ ಹತ್ರ ಇಸ್ಕೊಂಡು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ದೇವರಲ್ಲಿ ಬೇಡ್ಕೊಂಡು ಇತ್ತ ಕಾಲುಂಗರವನ್ನು ತಗೊಂಡು ಶ್ರಾವಣಿಗೆ ಹಾಕಲಿಕ್ಕೆ ಬರ್ತಾನೆ. ಆಗ, ನೋಡು ಸುಬ್ರಹ್ಮಣ್ಯ, ನೀನು ಕೆಳಗಡೆ ಕೂತ್ಕೋ, ಶ್ರಾವಣಿ ಅಮ್ಮವರು ನಿನ್ನ ಕಾಲಿನ ಮೇಲೆ ಕಾಲನ್ನು ಇಡ್ತಾರೆ, ಅನಂತರ ನೀನು ಕಾಲುಂಗರವನ್ನು ಹಾಕು ಅಂತ ಇತ್ತ ಪದ್ಮನಾಭ ಹೇಳ್ತಾನೆ. ಪದ್ಮನಾಭನ ಮಾತುಗಳನ್ನು ಕೇಳಿ ಶ್ರಾವಣಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ವಿಶಾಲು ಕದ್ದು ಮುಚ್ಚಿ ಶ್ರಾವಣಿಗೆ ಕಾಲುಂಗರವನ್ನು ಹಾಕೋದನ್ನು ನೋಡ್ತಾ ಇರ್ತಾಳೆ. ಇತ್ತ ವಿಶಾಲು ನೋಡ್ತಾ ಇದ್ದಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಪದ್ಮನಾಭ ಒಂದು ಬಾರಿ ನೋಡ್ತಾನೆ, ಅಲ್ಲಿ ವಿಶಾಲು ನೋಡ್ತಾ ಇರ್ತಾಳೆ. ನಂತರ ಶ್ರಾವಣಿ
ಸುಬ್ಬುನ ಮಂಡಿ ಮೇಲೆ ಕಾಲನ್ನು ಇರಿಸ್ತಾನೆ. ನಂತರ ಈಗ ಕಾಲುಂಗರವನ್ನು ಹಾಕು, ಬಲದೆ ಕಾಲಿಗೆ ಹಾಕು, ಬಲಗಾಲಿಗೆ ಹಾಕು ಅಂತ ಹೇಳಿ ಶ್ರಾವಣಿಯ ಕಾಲಿಗೆ ಪದ್ಮನಾಭ ಕಾಲುಂಗರವನ್ನು ಹಾಕಿಸೇ ಬಿಡ್ತಾನೆ. ನಂತರ ಶ್ರಾವಣಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸುಬ್ಬು ಶ್ರಾವಣಿ ಕಾಲಿಗೆ ಕಾಲುಂಗರವನ್ನು ಹಾಕೇ ಬಿಟ್ಟ ಅಂತ ಹೇಳ್ಬೋದು. ಈ ಕಡೆ ವಿಶಾಲು ನೋಡ್ತಾ ಇರ್ತಾಳೆ. ವಿಶಾಲು ನೋಡಿ ತುಂಬಾ ಖುಷಿಯನ್ನು ಪಡ್ತಾ ಇರ್ತಾಳೆ. ಹೀಗೆ ಸದಾಕಾಲ ನನ್ನ ಮಗ ಮತ್ತು ಸೊಸೆ ಯಾವಾಗಲೂ ಕೂಡ ಖುಷಿಯಾಗಿ 100 ಕಾಲ ಚೆನ್ನಾಗಿರ್ಲಪ್ಪ ಅಂತ ಹೇಳಿ ಇತ್ತ ವಿಶಾಲು ದೇವರಲ್ಲಿ ಕೇಳ್ಕೊಳ್ತಾ ಇರ್ತಾಳೆ. ಪದ್ಮನಾಭ ಕಣ್ಣಿನ ಸನ್ನೆಯಲ್ಲೇ ಖುಷಿ ಆಯ್ತಾ ನಿನಗೆ ಅಂತ ವಿಶಾಲುನ ಕೇಳ್ತಾ ಇರ್ತಾನೆ. ಆಗ ವಿಶಾಲು ತುಂಬಾ ಖುಷಿ ಆಯಿತು ರೀ ಅಂತ ಹೇಳಿ ತುಂಬಾ ಖುಷಿಯಿಂದ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಪದ್ಮನಾಭನಿಗೆ ವಿಶಾಲು ಇಷ್ಟೊಂದು ಬದಲಾಗಿರೋದು ಹಾಗೆ ಶ್ರಾವಣಿ ಅಮ್ಮವ್ರನ್ನ ಇಷ್ಟೊಂದು ಇಷ್ಟಪಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಆಗ ಪದ್ಮನಾಭ ನನಗಂತೂ ತುಂಬಾ ಖುಷಿ ಆಯ್ತಪ್ಪ ನೀನು ಶ್ರಾವಣಿ ಅಮ್ಮವರ ಕಾಲಿಗೆ ಕಾಲುಂಗರ ಹಾಕಿದ್ದು ಅಂತ ಸುಬ್ಬುಗೆ ಹೇಳ್ತಾನೆ. ಸರಿಯಪ್ಪ ಇಷ್ಟೇನಾ ಮುಗೀತಾ ಅಂತ ಕೇಳಿದಾಗ ಹಾಂ ಇಷ್ಟೇ ಮುಗೀತು, ಯಾವಾಗಲೂ ನೀವು ಖುಷಿಯಾಗಿ ಸಂತೋಷವಾಗಿರಬೇಕು ಅದೇ ನಮ್ಮ ಆಸೆ ಅಂತ ಹೇಳಿ ಪದ್ಮನಾಭ ಹೇಳ್ತಾನೆ. ಇತ್ತ ವಿಶಾಲು ಕೂಡ ಕದ್ದು ಮುಚ್ಚಿ ನೋಡ್ತಾ ಇರ್ತಾಳೆ. ನಂತರ ಪದ್ಮನಾಭನ ಮಾತನ್ನು ಕೇಳಿ ಎಲ್ಲರಿಗೂ ಖುಷಿಯಾಗುತ್ತೆ. ಶ್ರಾವಣಿಗಂತೂ ಹೇಳಿಕೊಳ್ಳಲಾಗದಂತಹ ಖುಷಿಯಾಗಿರುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹನಿಮೂನ್ನಲ್ಲಿ ಶ್ರಾವಣಿ ಸುಬ್ಬುಗೆ ಪ್ರಪೋಸ್ ಮಾಡ್ತಾಳ, ಸುಬ್ಬು ಶ್ರಾವಣಿಗೆ ಮಾಂಗಲ್ಯ ಧಾರಣೆ ಮಾಡ್ತಾನ, ಹಾಗೆ ಶ್ರಾವಣಿನ ಹೆಂಡತಿ ಅಂತ ಸುಬ್ರಹ್ಮಣ್ಯ ಒಪ್ಕೊಳ್ತಾನ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ಸೀರಿಯಲ್ಸ್ಗಳ ಕಥೆಗಳಿಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.